ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕಲಾ ಮಾಧ್ಯಮದ ಪುಸ್ತಕ ಪರಿಚಯಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಪರಂ. ನಾನು ಸವಿತಾ. ಇವರು ಗೌರಿ, ಕೃಷ್ಣ. ಇವತ್ತು ನಾನು ಒಂದು ಪುಸ್ತಕ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಗೆ ಈ ಪುಸ್ತಕ ಸಿಕ್ಕಿದ್ದು ನಾವು ಶಿವಮೊಗ್ಗದಲ್ಲಿ ನನ್ನ ತೇಜಸ್ವಿ ನಾಟಕ ಮಾಡೋಕ್ಕೆ ಹೋದಾಗ ಅಕ್ಷತಾ ಹುಂಚದಕಟ್ಟೆಯವರು ಹಾರ್ನಿಶಿ ಪ್ರಕಾಶನ ಅಂತ ಒಂದು ಪ್ರಕಾಶನ ಸಂಸ್ಥೆ ನಡೆಸ್ತಾರೆ. ಅವರು ನಮ್ಮ ನಾಟಕವನ್ನಲ್ಲಿ ಆರ್ಗನೈಸ್ ಮಾಡಿದಾಗ ನಮಗೆಲ್ರಿಗೂ ನಟರಿಗೆಲ್ರಿಗೂ ಒಂದು ಪುಸ್ತಕ ಉಡುಗೊರೆ ಕೊಟ್ಟಿದ್ರು. ಅದು ಒಂದು ತುಂಬ ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಎಲ್ಲರೂ ಅಂದರೆ ಹಾರ ಹಾಕಿ ಶಾಲ್ ಹಾಕಿ ಏನೇನೋ ಮಾಡ್ತಾರಲ್ಲ, ಅದೆಲ್ಲ ಮಾಡೋಕ್ಕಿಂತ ಒಂದು ಪುಸ್ತಕ ಕೊಟ್ಟರೆ ಎಲ್ರಿಗೂ ಅದು ಓದಿ ಅದರಿಂದ ಮನಸ್ಸು ಅರಳುತ್ತೆ, ಬುದ್ಧಿನ ಬೆಳೆಸ್ಕೋಬೋದು. ಅದಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಕ್ಷತಾ ಹುಂಚದಕಟ್ಟೆಯವರು ಒಂದು ಪುಸ್ತಕ ಕೊಟ್ಟಿದ್ರು. ಅದರ ಹೆಸರು ರಾಗಿ ತೆನೆ ಅಂತ ಹೇಳಿ. ಇದು ಕೂಡ ಅಹರ್ನಿಶಿ ಪ್ರಕಾಶನದಿಂದ ಪ್ರಕಾಶನ ಪಡೆದಂತ ಪುಸ್ತಕ. GN ಧನಂಜಯ ಮೂರ್ತಿ ಅನ್ನೋರು ಬರೆದಿರೋದು ಇದನ್ನ. ಧನಂಜಯ ಮೂರ್ತಿಯವರು ಮೂಲತಃ ಕಾಡುಗೊಲ್ಲರ ಬುಡಕಟ್ಟು ಸಮುದಾಯದವರು. ಅವರ ಊರು ಕೇತಮಾರನಹಳ್ಳಿ ಅಂತ ಹೇಳಿ. ಆದರೆ ಕೇತಮಾರನಹಳ್ಳಿ ಅಂತ ಈ ಗೊಲ್ಲರ ಹಟ್ಟಿ ಅವ್ರ ಊರಿಗೆ ಊರ ಹೆಸರು ಕರೀತಾ ಇರಲಿಲ್ಲಂತೆ. ಊರಿಗೆ ಹೆಸರು ಕೂಡ ಇಲ್ವಂತೆ. ಹಟ್ಟಿ ಅನ್ನೋರಂತೆ. ಈ ಗೊಲ್ಲರ ಸಮುದಾಯದವರೆಲ್ಲ ಇರುವಂಥ ಜಾಗಕ್ಕೆ ಹಟ್ಟಿ ಅಂತಿದ್ರಂತೆ. ಸೊ ಇವ್ರ ಊರ ಹತ್ರ ಇರೋದಂಥದ್ದು ಕೇತಮಾರನಹಳ್ಳಿ ಆಗಿರೋದ್ರಿಂದ ಇವರ ಊರಿಗೆ ಕೆ ಗೊಲ್ಲರಹಟ್ಟಿ ಅನ್ನುವಂಥ ಹೆಸರು ಬಂದಿತ್ತಂತೆ. ಕೆ ಗೊಲ್ಲರಹಟ್ಟಿ ಇವ್ರ ಊರು. ಅದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಬರುತ್ತೆ. ಇದು ನಾನು ಓದಿದ ಮೇಲೆ ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಏನು ಅಂತ ಒಂಥರ ಗೊಂದಲದಲ್ಲಿದ್ದೀನಿ. ತುಂಬ ಎಮೋಷನಲ್ ಆಗಿದ್ದೀನಿ ಕೂಡ ನಾನು. ಈ ಪುಸ್ತಕ ಮೂಲ ಇರೋದು ಧನಂಜಯ ಅವರು ಅವರ ತಾಯಿ ಬಗ್ಗೆ ಬರೆದಿರುವಂಥ ಒಂದು ಪುಸ್ತಕ ಇದು. ಬುಡಕಟ್ಟು ಹೆಣ್ಣೊಬ್ಬಳ ಬಾಳಗಾಥೆ ಅಂತ ಸಬ್ಲೈನಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಅವರ ತಾಯಿ ತೀರ್ಕೊಂಡ ಮೇಲೆ 4 ತಿಂಗಳಾದ್ಮೇಲೆ ಇವ್ರು ತುಂಬ ಎಮೋಷನಲ್ ಆಗಿರ್ತೀವಿ. ನಾವೆಲ್ಲರೂ ಯಾರಾದ್ರೂ ನಮ್ಮ ಕಡೆಯವರು ಆಪ್ತರು ಹೋದಾಗ ತುಂಬ ಎಮೋಷನಲ್ ಆಗಿ ಇಟ್ಕೊಂಡಿರ್ತೀವಿ ನಾವು. ಅದನ್ನೆಲ್ಲ ಹೊರಗಡೆ ತಂದಾಗ, ಅದನ್ನು ಪುಸ್ತಕ ರೂಪದಲ್ಲಿ ತಂದಾಗ ಎಷ್ಟು ಒಂದು ದೊಡ್ಡ ಗಟ್ಟಿಯಾದಂಥ ಪುಸ್ತಕ ಬರುತ್ತೆ ಅನ್ನೋದಕ್ಕೆ ಇದೇ ಪುಸ್ತಕ ಸಾಕ್ಷಿ. ಅಂದರೆ ಪ್ರತಿಯೊಬ್ಬರು ಮಗನಾದಂಥವ್ರು ಅಥವಾ ನಮ್ಗೆ ಹತ್ತಿರ ಇರ್ತೀವಿ ನಾವು ಅಂಥವ್ರು ಈ ಥರದ ಒಂದು ಪುಸ್ತಕಗಳನ್ನ ಅವರ ಆತ್ಮೀಯರ ಬಗ್ಗೆ ಒಂದು ಬರೆದಿಟ್ಕೊಂಡ್ರೆ ಒಳ್ಳೆಯದು. ದೂರ ಆದವರು ಕೂಡ ದೂರ ಆಗಿದ್ದರೆ ಅವ್ರ ಬಗ್ಗೆ ಬರೆದ್ಬಿಟ್ರೆ ನಮಗೆ ಅವರ ನೆನಪುಗಳು, ಆ ಎಮೋಷನ್ ಎಲ್ಲ ಸೇರಿ ಒಟ್ಟಿಗೆ ಒಂದು ಪುಸ್ತಕ ಆಗುತ್ತೆ. ಅಂದರೆ ಅವ್ರು ಎಲ್ಲರೂ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಇವರು ಧನಂಜಯ ಮೂರ್ತಿ ಅವ್ರು ಹೇಳ್ತಾರೆ, ಅವ್ರ ಊರಲ್ಲಿ ಹಟ್ಟಿಲಿ ತುಂಬ ಬಡತನ. ಅಲ್ಲಿ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅನ್ನೋದಾದರೆ ತುಂಬ ಜ್ವರ ಬಂದಿದ್ರೆ 2 ದಿನ ಅಥವಾ 1 ದಿನ ಕೆಲಸ ಬಿಟ್ಟು ಒಂದು ಚಹಾ ಕುಡಿದು ಒಂದು ಯಾವುದೋ ಮಾತ್ರೆ ತೊಗೊಂಡು ಮಲ್ಕೋತಾರೆ, ರೆಸ್ಟ್ ಮಾಡ್ತಾರೆ. ಅದಕ್ಕೂ ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ಸೊಕ್ರಾಯಪಟ್ಟಣಕ್ಕೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ್ತಾರೆ ಪ್ರಾಥಮಿಕ ಹಾಸ್ಪಿಟಲಲ್ಲಿ. ಅದಕ್ಕೂ ಆಗಿಲ್ಲ ಅಂದರೆ ಚಿಕ್ಕಮಗಳೂರು. ಅದಕ್ಕಾಗಲಿಲ್ಲ ಅಂದರೆ ಮುಗೀತು, ಇವ್ನು ಇನ್ನೇನಿಲ್ಲ, ಇವನು ಸತ್ತೇ ಹೋಗ್ಬಿಡ್ತಾನೆ ಅಂಥೇಳಿ ಅವನಿಗೆ ಮಾಡಿಡೋದು ಅಂತ ಒಂದು ಕಲ್ಚರ್ ಇದೆ ಅಂತಲ್ಲಿ ಅವರ ಗೊಲ್ಲರ ಸಮುದಾಯದಲ್ಲಿ. ಅಂದರೆ ಅವರು ಇನ್ನೇನು ಸತ್ತೋಗ್ಬಿಡ್ತಾನೆ ಇವನು, ಅವ್ನಿಗೆ ಏನೇನು ಇಷ್ಟ ಇದೆ ಐಟಮ್ಸ್ ಅದನ್ನೆಲ್ಲ ಮಾಡಿ ತಿನ್ನಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಇಷ್ಟೇ ಅವ್ರ ಹಾಸ್ಪಿಟಲ್ನ ಮುಖ ನೋಡಿರ್ತಾರೆ. ಅವರ ಮಗ ಅಂದರೆ ಧನಂಜಯ ಅವರು ಆ ಬುಡಕಟ್ಟು ಸಮುದಾಯದಲ್ಲಿ ಓದಿದಂಥ ವ್ಯಕ್ತಿ. ಅವರು ಲಿಟ್ರೇಚರ್ ಎಮ್.ಎಡ್ ಮಾಡ್ತಾರೆ. ಸೊ ಓದೋವ್ರನ್ನ ತುಂಬ ಕೈ ಹಿಡಿದಿರ್ತದೆ, ಎಲ್ಲ ಓದಿರ್ತಾರೆ. ಅವ್ರ ಅಮ್ಮನ್ನ, ಅವರ ತಾಯಿ ಕ್ಯಾನ್ಸರ್ಗೊಳಗಾಗ್ತಾರೆ. ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ಒಬ್ಬ ಹೆಣ್ಮಗಳು, ಬುಡಕಟ್ಟು ಸಮುದಾಯ ಅವ್ರ ತಾಯಿ ಅವ್ರ ಹಟ್ಟಿಯಿಂದ ದೂರ ಹೋಗಿದ್ದೇ ಇಲ್ಲ. ಯಾವತ್ತೂ ಒಂದು ಬಸ್ಸಲ್ಲಿ ಅರ್ಧ ಗಂಟೆ ಪ್ರಯಾಣ ಕೂಡ ಮಾಡಿದ್ದಿಲ್ಲ. ಈ ಅವರು ಹಾಸ್ಪಿಟ್ಲಿಗೋಸ್ಕರ ಮಣಿಪಾಲು ಅಲ್ಲಿ ಇಲ್ಲಿ ಕೊಪ್ಪ ದಾಟ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾರೆ. ಅವ್ರದ್ದು ಎಷ್ಟು ಹಿಂಸೆ ಪಡ್ತಾರೆ ಅಂದರೆ ಅವ್ರ ಹಾಸ್ಪಿಟ್ಲು ತಮ್ಮ ಬೇನೆಗಿಂತ ಈ ಬಸ್ಸಲ್ಲಿನ ಜರ್ನಿನೇ ಅಷ್ಟು ಹಿಂಸೆ ಆಗ್ತಿರ್ತದೆ ಅವ್ರಿಗೆ. ಆ ಥರದ್ದೆಲ್ಲ ಅವರ ತಾಯಿ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರು. ಆಮೇಲೆ ಇನ್ನೊಂದು ಈ ಪುಸ್ತಕ ಯಾಕೆ ಗ್ರೇಟ್ ಆಗುತ್ತಂದರೆ, ಧನಂಜಯ ಅವರು ಒಬ್ಬ ಸಾಹಿತ್ಯದ ಓದುಗ ಆಗಿರೋದ್ರಿಂದ ಮತ್ತು ಪ್ರಾಧ್ಯಾಪಕರಾಗಿರೋದ್ರಿಂದ ಅವರು ಅದನ್ನು ಬರೀ ತಮ್ಮ ತಾಯಿ ಕಥೆಗಾಗಿ ಅಷ್ಟಕ್ಕೆ ಸೀಮಿತಗೊಳಿಸಿಲ್ಲ. ಒಬ್ಬ ಲೇಖಕ ತನ್ನ ಸಮುದಾಯವನ್ನು ಸ್ವಂತ ತನಗೇನು ಬೇಕು ತನ್ನ ಪರ್ಸ್ನಲ್ ಆಗಿ ತಮ್ಮ ತಾಯಿ ಕತೆ ಅಷ್ಟೇ ಹೇಳೋದಲ್ದೇ ಅವರು ಅದರ ಹೊರಗಡೆ ನಿಂತುಕೊಂಡು ಅವರ ತಾಯಿ ಬದುಕನ್ನು ಒಬ್ಬ ಲೇಖಕನಾಗಿ ನೋಡಿ ಇಡೀ ಸಮುದಾಯದ ಬದುಕನ್ನು ಲೇಖಕನ ರೂಪದಲ್ಲಿ, ಲೇಖಕನ ಒಂದು ಗ್ರಹಿಕೆಯಲ್ಲಿ ನೋಡಿ ಒಂದು ಪುಸ್ತಕ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಬರೀ ಅವ್ರ ತಾಯಿ ಕತೆ ಅಷ್ಟೇ ಅಲ್ಲ, ಇಡೀ ಆ ಗೊಲ್ಲರಹಟ್ಟಿ ಸಮುದಾಯದ ಬದುಕು, ಜೀವನ, ಅಲ್ಲಿ ಬರುವಂಥ ವ್ಯಕ್ತಿಗಳು, ಅಲ್ಲಿಯ ಸಣ್ಣತನಗಳು, ಅಲ್ಲಿಯ ಖುಷಿಗಳು, ಅಲ್ಲಿಯ ಬಡತನ, ಅಲ್ಲಿಯ ವ್ಯಥೆ, ಇದೆಲ್ಲವನ್ನು ಕಟ್ಕೊಟ್ಟಿದ್ದಾರೆ. ನನಗೆ ಇದು ಹೊಸ ಪ್ರಪಂಚ ನೋಡ್ದಂಗಾಯಿತು ಈ ಪುಸ್ತಕ ಓದಿ. ಸೊ ಎಲ್ಲರೂ ಈ ಪುಸ್ತಕವನ್ನು ಓದಿ, ತುಂಬ ಚೆನ್ನಾಗಿದೆ. ಇವರೇ ಧನಂಜಯ ಮೂರ್ತಿಯವರು. ಸರ್, ನಿಮ್ಮನ್ನು ಆದಷ್ಟು ಬೇಗ ನಾನು ಯಾವತ್ತಾರು ಭೇಟಿ ಆಗ್ತೀನಿ. ವೆರಿ ನೈಸ್. ಅಂದರೆ ನೋಡಿ, ರಾಗಿ ತೆನೆ ಅಂದರೆ
ಒಂದು ಶೀರ್ಷಿಕೆ ಹೇಗೆ ಅದು ಮೆಟಾಫರಿಕಲ್ ಆಗಿ ಅಂದರೆ ಒಂದು ಸಂಕೇತಾತ್ಮಕವಾಗಿ ಇರುತ್ತೆ ಅನ್ನೋಕ್ಕೆ ರಾಗಿ ತೆನೆ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ಮೊದಲು ಒಂದು ಕಾಲದಲ್ಲಿ ನಾವು ಸಣ್ಣವರಿದ್ದಾಗಲೇ ತುಂಬ ದೊಡ್ಡ ಕಾಲನೂ ಅಲ್ಲ, ಸಣ್ಣವರಿದ್ದಾಗಲೇ ರಾಗಿ ತಿನ್ನೋರನ್ನ ಬಡವರು ಅಂತಿದ್ರು, ಮತ್ತು ಹಳ್ಳಿಗಳಲ್ಲಿ ಬದುಕೋರನ್ನ ಬಡವರು ಅಂತಿದ್ರು. ಎಲ್ಲೋ ನಗರಗಳಲ್ಲಿ ಬದುಕೋರು, ಪಟ್ಟಣಗಳಲ್ಲಿ ಬದುಕೋರು, ಅನ್ನ ತಿನ್ನೋರನ್ನ ಶ್ರೀಮಂತರು ಅಂತಿದ್ರು. ಇವತ್ತು ನೋಡಿ ನೀವು ಒಂದು ಉದಾಹರಣೆ ಗಮನಿಸಿ, ಸಕ್ಕರೆ ತಿನ್ನೋರನ್ನ ಶ್ರೀಮಂತ ಅಂತಿದ್ರು, ಬೆಲ್ಲ ತಿನ್ನೋರನ್ನ ಬಡವರು ಅಂತಿದ್ರು. ಇವತ್ತು ಜನ ಬೆಲ್ಲ ಹುಡುಕ್ತಾರೆ ತಿನ್ನೋಕ್ಕೆ, ಆರೋಗ್ಯದ ಸಮಸ್ಯೆ ಶುರುವಾಗಿ ರಾಗಿ ಹುಡುಕ್ತಾರೆ ತಿನ್ನೋಕ್ಕೆ. ಇವತ್ತು ರಾಗಿ ಬೆಲೆ ಅಕ್ಕಿಗೆ ಈಕ್ವಲ್ ಆಗಿದೆ. ಆಮೇಲೆ ಅಕ್ಕಿ ಬೇಡ ಪಾಲಿಶ್ ಅಕ್ಕಿ, ಅಯ್ಯೋ ಅದನ್ನು ಶುಗರ್ ಬಂದ್ಬಿಡುತ್ತಂತೆ, ಅದು ಬಂದ್ಬಿಡುತ್ತಂತೆ, ಇದಂತೆ ಫ್ಯಾಟಿ ಲಿವರ್ ಆಗಿಬಿಡುತ್ತಂತೆ ಅಂತೆಲ್ಲ ಹೊಡೆದಾಡ್ತಾರೆ. ಆ ಥರ ರಾಗಿ ತೆನೆ ಅಂತನೂ ಶೀರ್ಷಿಕೆ ಧನಂಜಯ ಮೂರ್ತಿಯವರು ಇಟ್ಟಿರೋದು ಎಷ್ಟು ಸಂಕೇತಾತ್ಮಕವಾಗಿದೆ ಅಂತಂದರೆ, ರಾಗಿ ಹಳ್ಳಿಯಲ್ಲಿ ಬೆಳೀತಿದ್ದಂಥ, ಹಳ್ಳಿಗರು ತಿಂತಿದ್ದಂತಹ ಮತ್ತು ಭಾಳ ಸಹಜವಾಗಿ ಯಾವುದೇ ಹೆಚ್ಚಿನ ರಾಸಾಯನಿಕ ಬಳಸದೆ, ಕೀಟನಾಶಕ ಬಳಸದೆ, ಹೆಚ್ಚಿನ ಗೊಬ್ಬರ ಇತ್ಯಾದಿ ನೀರು ಬಳಸದೆ ಮಳೆ ಆಶ್ರಿತದಲ್ಲಿ ಬರ್ತಿದ್ದಂತಹ ಒಂದು ತುಂಬ ಜವಾರಿ ಬೆಳೆ, ನಾಟಿ ಬೆಳೆ ರಾಗಿ. ಆ ಥರ ತುಂಬ ಜವಾರಿ ರೀತಿ ಬದುಕಿದಂತಹ ತನ್ನ ತಾಯಿ ಮತ್ತು ತನ್ನ ಬುಡಕಟ್ಟು ಸಮುದಾಯ, ಆ ಕಾಡುಗೊಲ್ಲ ಬುಡಕಟ್ಟು ಸಮುದಾಯವನ್ನು ಸೂಚ್ಯಾತ್ಮಕವಾಗಿ ಹೇಳೋಕ್ಕೆ ಅವ್ರು ಬಳಸ್ಕೊಂಡಿರುವಂಥ ಒಂದು ಶೀರ್ಷಿಕೆ ರಾಗಿ ತೆನೆ. ರಾಗಿ ತೆನೆ ಅಂತದ್ದು ಎಷ್ಟು ಚೆನ್ನಾಗಿದೆ, ರಾಗಿ ತೆನೆ ಅಲ್ವೇ? ರಾಗಿ ತೆನೆ ನೀವು ಇನ್ನೊಂದು ಸಂಕೇತಾತ್ಮಕವಾಗಿ ಯೋಚನೆ ಮಾಡಬೇಕಾಗಿರೋದು, ರಾಗಿ ಕಾಳು ಒಂದೊಂದೇ ಬೆಳೆಯಲ್ಲ, ಅದು ಒಂದು ತೆನೆ. ಅದು ತೆನೆ ಅಂದ್ರೇ ಅಲ್ಲಿ ಹಲವು ಕಾಳುಗಳ ಒಕ್ಕೂಟ ಅದು. ಸೊ ಹಾಗಾಗಿ ಅವರು ಕೂಡ ಕಾಡುಗೊಲ್ಲರು ಅಂತಂದ್ರೆ ಅದು ಒಂದು ಬುಡಕಟ್ಟು ಸಮುದಾಯ ಒಕ್ಕೂಟದಲ್ಲೇ ಬದುಕುತ್ತಾನೆ, ಇಲ್ಲಿ ಯಾರೋ ಒಬ್ಬೊಬ್ಬರೇ ಬದುಕಲ್ಲ. ಸೊ ಹಾಗಾಗಿ ಅದೆಲ್ಲವೂ ಸೇರಿ ಒಂದು ಬದುಕನ್ನೋದೇ ಒಂದು ತೆನೆ, ಹಲವು ನೆನಪುಗಳ, ಅನುಭವಗಳ ಸಾರ ಸಂಗ್ರಹ, ಅವೆಲ್ಲವನ್ನು ಸೇರಿ ತನ್ನ ತಾಯಿಯ ರಾಗಿ ತೆನೆಯ ಕತೆ ಅದು. ಸೊ ಹಾಗಾಗಿ ಭಾಳ ಸವಿತಾ ಇದ್ರೆ ನನಗೆ ಭಾಳ ಹೇಳಿ, ನನಗೂ ಕೂಡ ಅನೇಕ ನನ್ನ ವೈಯಕ್ತಿಕ ಕಥೆಗಳೆಲ್ಲ ಕನೆಕ್ಟ್ ಆದವು. ಸೊ ಭಾಳ ಚೆನ್ನಾಗಿದೆ. ಮತ್ತು ಭಾಷೆ ಹೇಗಿದೆ ಇದರದ್ದು? ಭಾಷೆ ಅವರು ಸಾಹಿತ್ಯದ ಭಾಷೆಯಲ್ಲೇ ಬಳಸಿದ್ದಾರೆ. ಅಂದರೆ ಈಗ ಉದಾಹರಣೆಗೆ ನಮ್ಮ ದೇವನೂರು ಮಹಾದೇವ ಅವರು ಬಳಸ್ತಾರಲ್ಲ ಗ್ರಾಮೀಣ ಭಾಷೆ, ಆ ಭಾಷೆ ಬಳಸಿಲ್ಲ ಇವರು, ನಾರ್ಮಲ್ ಆಗೇ ಇದೆ, ನಾರ್ಮಲ್ ಭಾಷೆನೇ ಇದೆ. ಓಕೆ. ಹಾಗಾಗಿ ಬಹುಶಃ ಇವರು ಆ ಸಮುದಾಯದ ಬಂದ ಮೊದಲ ಪದವೀಧರ ಇರಬೇಕು. ಎಸ್, ಮೊದಲ ಪದವೀಧರ. ಹೇಳ್ತಾರೆ ಅವರು, ಅವರಪ್ಪ ಅಂದರೆ ಕಡು ಬಡತನದಲ್ಲಿದ್ದಾಗ ಓದಿ ಯಾವತ್ತೋ ಒಂದಿನ ಮಗ ಕೈಗೆ ಬರ್ತಾನೆ, ಓದಿದ ಮೇಲೆ ನಮ್ಗೆ ದುಡಿತಾನೆ ಅಂತ ಕಾಯ್ತಾ ಇರ್ತಾರೆ. ಇವರು MA ಮಾಡಿದ ಮೇಲೂ ಕೆಲಸ ಸಿಗದೆ ಒದ್ದಾಡ್ತಿದ್ದಾಗ, ನಿನಗೆ ಓದಿಸೋ ಬದಲು ನಾನು 2 ಎಕರೆ ಹೊಲ ತೊಗೊಂಡ್ಬಿಡ್ತಿದ್ದೆ ಕಣೋ, ಆ ದುಡ್ಡಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡಿರ್ತಿದ್ದೆ, ನಿನ್ಗೆ ಯಾಕೆ ಓದಿಸಿದೆ ನಾನು ಅಂತಿರ್ತಾರೆ. ಬಟ್ ಇವರು ಅದನ್ನು ಛಲ ಬಿಡದೇನೆ ಕೆಲಸ ಸಿಗದೆ ಇದ್ದಾಗ ಕೂಲಿಗೂ ಹೋಗ್ತಾ ಇರ್ತಾರೆ. ಆಮೇಲೆ ಕೆಲಸ ಸಿಗುತ್ತೆ. ಅವರಮ್ಮನ ಹಾಸ್ಪಿಟ್ಲಿಗೆ ಇದು ಮಾಡೋಕ್ಕೆ ಹೋರಾಟ ಇದೆಯಲ್ಲ, ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಇರೋ ಹೋರಾಟ, ಅಲ್ಲಿ ಆಸ್ಪತ್ರೆಯವರು ಬಡವರು ಹೋದಾಗ ಅವರು ದುಡ್ಡು ಕೊಟ್ಟಿದ್ರು ಕೂಡ ಅವ್ರ ಮುಖ ನೋಡಿ ಮಣೆ ಹಾಕ್ತಾರೆ. ಆ ಥರದ್ದೆಲ್ಲ ವಿಷಯಗಳು ತುಂಬ ಇದು ಇದೆ, ಎಮೋಷನ್ ಮಾಡುತ್ತೆ. ಒಂದು ವಿಷಯ ಸವಿತಾ ಹೇಳ್ತಿದ್ದಾಗ ಘಟನೆ ನೆನಪಾಗಿದ್ದು ನೋಡಿ, ನೀನು ಓದಿಸೋ ಬದಲು 2 ಎಕರೆ ಭೂಮಿ ತೊಗೊಂಡಿದ್ರೆ ನಾನು ಉದ್ಧಾರ ಆಗ್ತೇನೆ ಅಂತಂದಾಗ ನನಗೆ ನಮ್ಮ ನಿರ್ದೇಶಕ, ತಾಜ್ ಮಹಲ್ ಸಿನಿಮಾ ಖ್ಯಾತಿಯ ನಿರ್ದೇಶಕ ಆರ್ ಚಂದ್ರು ಇದ್ದಾರಲ್ಲ, ಅವ್ರ ತಂದೆ ಸಂದರ್ಶನ ಕೂಡ ನಾವು ಮಾಡಿದ್ದೀವಿ ಅವ್ರ ಊರಿಗೆ ಹೋದಾಗ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸರ್ ನಿಮ್ಮ ಊರಲ್ಲಿ ಈಗ ಅವ್ರ ಮಗ ಡಾಕ್ಟ್ರ್ ಓದಿದ್ದಾರೆ, ಯಾರು ಆರ್ ಚಂದ್ರು ಅಣ್ಣ. ಆರ್ ಚಂದ್ರು ಒಂದು ಸುಮಾರಾಗೇನೋ ಓದಿದ್ದಾರೆ, ನೀವು ಅವ್ರು ಇನ್ನು ಬೇರೆ ತಂಗಿಯರೆಲ್ಲ ಓದಿದ್ದಾರೆ. ಸೊ ಏನು ಸರ್ ಅವ್ರು ಬರೀ 2 ಎಕರೆ ಭೂಮಿ ಅವ್ರದ್ದು, 2 ಎಕರೆ ಭೂಮಿ ಇಟ್ಕೊಂಡು ಓದಿಸಿದ್ರಲ್ಲ ಹೇಗೆ ಅಂದರೆ, ಇಲ್ಲ ಸಮಯ ಇವ್ರನ್ನೆಲ್ಲ ನಾನು ಮಕ್ಕಳಿದ್ರಲ್ಲ 3-4 ಮಕ್ಕಳು ಎಲ್ಲರನ್ನೂ ಕೂಲಿಗೆ ಹಾಕ್ಕೊಂಡು ಚೆನ್ನಾಗಿ ದುಡಿದಿದ್ರೆ ನಾನು ವರ್ಷಕ್ಕೆ 2 ಎಕರೆ ಭೂಮಿ ತೊಗೋತಿದ್ದೆ. ನಾನು ವರ್ಷಕ್ಕೆ 2 ವರ್ಷ ತೊಗೊಂಡಿದ್ರೆ ನನಗೊಂದು 20 ಎಕರೆ ಭೂಮಿ ಆಗಿರೋದು. ಈಗ ಇವರೆಲ್ಲ ಏನು ಮಾಡೋರು ಹೇಳಿ, ಆಸ್ತಿ ಕೊಡುವಂತ ಹೊಡೆದಾಡಿ ನನ್ನ ಮನೆಯಿಂದ ಆಚೆ ಹಾಕಿರೋರು. ನಾನು ನೆಂಟಿ ನಾನು ಹಂಗೆ ಮಾಡಲಿಲ್ಲ, 2 ಎಕರೆ ಭೂಮಿ ಇಟ್ಕೊಂಡೆ. ಬಟ್ ಅವ್ರನ್ನೆಲ್ಲ ಓದಿಸ್ಬೇಕು ಅನಿಸುತ್ತೆ, ನಾನು ಓದಿಸ್ತೆ. ಸಂಬಂಧ ನೋಡಿ ಒಬ್ಬೊಬ್ಬರು ಅವನವನೇ ಅಸೆಟ್, ಅವರವರೇ ಆಸ್ತಿ. ಇವತ್ತು ಅವ್ರವ್ರಿಗೆ ಬೇಕಾಗಿರೋ ಕ್ಷೇತ್ರದಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಹೇಳಿದರು. ನಂಗೆ ಭಾಳ ಇದಾಯಿತು. ಅಂದರೆ ಅಕ್ಷರ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನನಗೆ ಭಾಳ ಕನೆಕ್ಟ್ ಆಯಿತು ಅದು. ಹಾಗಾಗಿ ನೀವೇನು ಹೇಳ್ತಿದ್ದಾರೆ ಅದೇ ಒಂದು ವಿಷಯ ಇಲ್ಲಿ ಬರೆದಿದ್ದಾರೆ ಅವರು, ಹೇಳ್ತೀನಿ ನೋಡಿ. ಇವರು ಪದವಿ ಸೇರಿದಾಗ ಕನ್ನಡ ಸಾಹಿತ್ಯ ಚರಿತ್ರೆನ ಆರಿಸ್ಕೋತಾರೆ. ಹಾಗೆ ಇವ್ರಿಗೆ ಓದೋ ಹುಚ್ಚು ಎಂಥ ವಿಪರ್ಯಾಸ ಅಂದರೆ, ಶ್ರೀಮಂತರ ಮಕ್ಕಳಿಗೆ ಓದೋ ಹುಚ್ಚು ಕಡಿಮೆ ಇರುತ್ತೆ. ದುಡ್ಡು ಒಂದೊಂದ್ಸಲ ಅಂದರೆ ಎಲ್ರಿಗೂ ಅನ್ವಯ ಆಗಲ್ಲ, ಕೆಲವೊಬ್ಬರಿಗೆ ತಗೊಳ್ಳೋ ಯೋಗ್ಯತೆ ಇದ್ರೂ ಕೂಡ ದುಡ್ಡಿಗೆ ಬುಕ್ಕಿಗೆ ಪುಸ್ತಕ ಖರ್ಚು ಮಾಡೋದಿಲ್ಲ. ಅಂದರೆ ಇಲ್ಲಿ ಒಂದು ಉದಾಹರಣೆ, ಪದವಿ ಸೇರಿದಾಗ ಆರಂಭದಲ್ಲಿ HEP ತಗೊಂಡಿದ್ದವನು BV ವಸಂತಕುಮಾರ್ ಅವರ ದೆಸೆಯಿಂದ ಮೇಜರ್ ಕನ್ನಡ ಆಯ್ಕೆ ಮಾಡ್ಕೊಳ್ಬೇಕಾಯ್ತು. ಆ ಸಂದರ್ಭಕ್ಕೆ ಮೊದಲು ಕೊಂಡ ಪುಸ್ತಕ ತಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ, 90 ರೂಪಾಯಿ ಕೊಟ್ಟು ತಂದಿದ್ದೆ. ಅವ್ವ ಅವತ್ತು ಮಾತ್ರ, ಅಲ್ಲ ಕಣ್ಲ ಇಷ್ಟೊಂದು ದುಡ್ಡಿನ ಪುಸ್ತಕ ಯಾಕೆ ತಂದೆ, ನಾನು 3 ದಿನ ಇದಕ್ಕೋಸ್ಕರ ಕಲ್ಲು ಹೊರಬೇಕು ಗೊತ್ತಾ ಅಂತ ಬೈದ್ಲು. ಹೆಣ್ಮಕ್ಳ ಕೂಲಿ 30 ರೂಪಾಯಿಗೆ ಏರಿತ್ತು ಆಗ. ಅಂದರೆ ಒಂದು ದಿನದ ಕೂಲಿ ಅವ್ರದ್ದು 30 ರೂಪಾಯಿ. ಮಗ ಅವನು ಇಷ್ಟಪಟ್ಟು 90 ರೂಪಾಯಿ ಕೊಟ್ಟು ಪುಸ್ತಕ ತಂದಾಗ ಹಂಗೆ ಬೈದಿದ್ರಂತೆ. ಬಟ್ ಅವರೇ ಇನ್ನೊಂದು ಹೇಳ್ತಾರೆ ನೋಡಿ,
ಆಮೇಲೆ ಮಗ ಓದಿ ಆದಮೇಲೆ ಕಾಲೇಜ್ ಸೇರಿಕೊಂಡು ತನ್ನದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಶ್ಯಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕವನ್ನು ನೋಡಿದಾಗಲೆಲ್ಲ ಅವ್ವ ಬಯಸಿಕೊಂಡ ಆ ಬೈಗುಳ ಎದೆಯನ್ನು ಕಲ್ಕುತ್ತಿರುತ್ತೆ. ಅದರಲ್ಲಿರುವ ಕನಕದಾಸರ ಕೀರ್ತನೆಗಳಲ್ಲಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಸಾಲು ಇಷ್ಟ ಆಗುತ್ತೆ. ನೌಕರಿಗೆ ಸೇರಿ ಮನೆಯಲ್ಲಿ ಪುಸ್ತಕದ ರಾಶಿ ಬೆಳೆಯುತ್ತಾ ಹೋದಾಗ ಅವ್ವ ಕಂಡವರಿಗೆಲ್ಲ ತೋರಿಸಿ ಖುಷಿ ಪಡ್ತಾ ಇದ್ಲು. ವಾವ್, ಗ್ರೇಟ್. ಈ ಥರ ನನ್ನದೊಂದು ಇನ್ಸಿಡೆಂಟ್ ಆಗಿತ್ತು. ಈ ಥರ ನಾನು M.Com ಓದ್ತಿರ್ಬೇಕಾದ್ರೆ ನಾನು ಅವಾಗಿನ್ನೂ ಹೂವು ಮಾರ್ತಿದ್ದೆ. ನಮ್ಮ ತಾಯಿ ಹೂವು ಮಾರ್ತಿದ್ರು, ನಾನು ಸಪೋರ್ಟ್ ಮಾಡ್ತಿದ್ದೆ. ಸೊ ಮಾರ್ಕೆಟ್ಗೆ ಹೋಗಿ ಹೂ ಥರದೆಲ್ಲ ಮಾಡ್ತಿದ್ದೆ. ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಒಂದು ವಿಷಯ ಬರುತ್ತೆ, ಒಂದು ಸಬ್ಜೆಕ್ಟ್ ಇದೆ M.Com-ಅಲ್ಲಿ. ಅದೊಂದು ಪುಸ್ತಕ ಬಗ್ಗೆ ಟೆಕ್ಸ್ಟ್ ಬುಕ್ಕು ಹೊಸದು ತೊಗೊಂಡ್ರೆ ಅದೆಷ್ಟು ಇತ್ತು, ಆಗಕ್ಕೆ 300 ರೂಪಾಯಿ ಏನೋ ಇತ್ತು ಅವಾಗ. ಅದು ಹೊಸ ತೊಗೊಳಕ್ಕಾಗ್ತಿರಲಿಲ್ಲ. ನಾನು ಅವಿನ್ಯೂ ರೋಡಲ್ಲಿ ನಿಮಗೆ ಭಾಳ ಜನಕ್ಕೆ ಗೊತ್ತಿರಬೇಕು, ಅವಿನ್ಯೂ ರೋಡ್ ಆ ತುದಿನಲ್ಲಿ ಮೈಸೂರು ಬ್ಯಾಂಕ್ ಕಡೆಗೆ ಪುಸ್ತಕಗಳು ಮಾರ್ತಾರೆ, ಹಳೆಯ ಪುಸ್ತಕ, ಪಠ್ಯ ಪುಸ್ತಕ, ಟೆಕ್ಸ್ಟ್ ಬುಕ್ಕು ಅಂಥದ್ದೆಲ್ಲ ಮಾರ್ತಾರೆ. ಅಲ್ಲಿ ನಾನು ಮೊದಲಿಂದ PUC ಟೈಮಿಂದ ಅಲ್ಲೇ ತೊಗೋತಾ ಇದ್ದೆ ನಾನು, ಸೆಕೆಂಡ್ ಹ್ಯಾಂಡ್. ಯಾಕಂದರೆ ಅರ್ಧ ಬೆಲೆ ಮುಕ್ಕಾಲು ಬೆಲೆಗೆಲ್ಲ ಮಾರ್ತಾರೆ ಅವರು. ಸೊ ಆ ಥರ ನಾನು ಅಲ್ಲಿ ತೊಗೋಬೇಕು ಅಂತ ಹೋಗಿ ಕೇಳಿದ್ದೆ ಮೊದಲು ಒಂದು ಸಲ. ಅವನು 200 ರೂಪಾಯಿ ಹೇಳಿದ್ದ. ನಮ್ಮ ತಾಯಿ ಒಂದಷ್ಟು ದುಡ್ಡು ಕೊಟ್ಟಿದ್ರು, ಮಾರ್ಕೆಟ್ಗೆ ಹೋಗಿ ಹೂ ತೊಗೊಂಬ ಅಂತ. ನಾನು ಡೈಲಿ ಹೋಗ್ತಿದ್ದೆ ಮಾರ್ಕೆಟಿಗೆ. ಮಧ್ಯಾಹ್ನ ಹೋಗೋಕ್ಕೆ ಮುಂಚೆ ನಾನು ಹೋದೆ, ಒಂದು 200 ರೂಪಾಯಿ ಎಷ್ಟು ಜಾಸ್ತಿ ಇತ್ತು ನನ್ನ ಹತ್ರ. ನಾನು ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ಅವಾಗೆಲ್ಲ ಫೋನ್ ಇಲ್ವಲ್ಲ, ಕೇಳಿ ತೊಗೊಳ್ಳೋದು ಹೆಂಗೆ, ಕೇಳ್ಬಿಟ್ಟು ತೊಗೊಳ್ಳೋಣ ಅಂತಂದರೆ ಆಗಲ್ಲ. ನಮ್ಮ ಮನೇಲಿ ಟೆಲಿಫೋನು, ಲ್ಯಾಂಡ್ಲೈನು ಇಲ್ಲ, ಅವಾಗ ಮೊಬೈಲ್ ಅಂತ ಇಲ್ಲವೇ ಇಲ್ಲ. ಅವಾಗ ಏನು ಮಾಡಿದೆ ನಾನು, ಧೈರ್ಯ ಮಾಡಿ, ತುಂಬ ಭಯ ನನಗೆ, ತೊಂದದ ಮನಸ್ಸು, ಈಗ ತೊಗೋಬೇಕಾ ತೊಗೊಬಾರ್ದಾ, ತೊಗೊಂಡ್ರೆ ಮನೇಲಿ ಏನೇನು ಅಂತಾರೆ, ಏನೇನು ಬೈಬೋದು ಹಾಗೆ ಹೀಗೆ ಅಂತ. ಆ ಕೊನೆಗೆ ಏನೋ ಧೈರ್ಯ ಮಾಡಿ, ಈಗ ಇನ್ನೊಂದು ಸಲ ಮಾರ್ಕೆಟ್ ಮತ್ತೆ ಯಾವಾಗ ಬರೋಕ್ಕಾಗುತ್ತೆ, ನಂಗೆ ಬಂದರೂ ಮತ್ತೆ 200 ರೂಪಾಯಿ ಎಕ್ಸ್ಟ್ರಾ ಯಾವಾಗ ಉಳಿಯುತ್ತೆ, ಮತ್ತು ಯಾವ ಥರ ಒಂದು ತೊಗೊಳ್ಳೇಬೇಕು ತಾನೆ ಪುಸ್ತಕ. ನಾನು ಇದನ್ನು ಅದಕ್ಕೂ ಅಮ್ಮನೇ ಅಥವಾ ಅಪ್ಪನೇ ಕಾಸು ಕೊಡ್ಬೇಕಲ್ಲ ಅಂತ ಏನು ಮಾಡಿದೆ, ಸೀದಾ ನಾನು 200 ರೂಪಾಯಿ ನಡ್ಕೊಂಡು ಹೋದೆ ಅಲ್ಲಿಂದ. ಮಾರ್ಕೆಟಲ್ಲಿ ಬಸ್ ಹಿಡಿದು ಅವಿನ್ಯೂ ರೋಡ್ ತುದಿಗಂಡು ನಡ್ಕೊಂಡು ಹೋಗಿ 200 ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಬುಕ್ ತೊಗೊಂಬಿಟ್ಟೆ. ಒಂದು ತೊಗೊಂಡು ಅದು ಯಾರು ಪಾಪ ಅದನ್ನೆಲ್ಲ ನೋಟ್ಸ್ ಎಲ್ಲ ಮಾಡಿಬಿಟ್ಟಿದ್ರು ಯಾರೋ, ತುಂಬ ಚೆನ್ನಾಗಿತ್ತು ಬುಕ್ಕು. ಸೊ ಅದನ್ನು ತೊಗೊಂಡು ಇಟ್ಕೊಂಡು ಬೈದಲ್ಲೇ ಬಂದೆ ಮನೆಗೆ. ಬಂದಾಗ ಹೂನು ತೊಗೊಂಬಂದಿದ್ದೆ. ತೊಗೊಂಬಂದಾಗ ಅದಕ್ಕೆ ಇದು ಚೇಂಜ್ ಅಂದರು, ಹಿಂಗೆ ಪುಸ್ತಕ ತೊಗೊಂಡೆ ಅಂತ. ನಮ್ಮ ಆಯ್ತು ಒಳ್ಳೇದಾಯ್ತು ಬಿಡು, ಮತ್ತೆ ಇನ್ನೊಂದೇನೋ ಹೋಗ್ಬೇಕಾಯ್ತು, ಹಿಂಗೆ ಒಳ್ಳೇದಾಯ್ತಲ್ಲ ಬಿಡು ಅಂದ್ಬಿಟ್ರು ಅವರು. ಹಬ್ಬ ಇಷ್ಟೊತ್ತು 3-4 ಅವರು ಅದನ್ನೇ ಚಿಂತೆ ಮಾಡ್ತಾಯಿದ್ದೆ. ನಮ್ಮಮ್ಮ ಹಂಗೆ ರಿಲ್ಯಾಕ್ಸ್ ಮಾಡಿಬಿಟ್ರು ನನಗೆ ಅಂತ ಅನ್ನಿಸ್ತು. ಸೊ ಆ ಥರ ಪ್ರತಿಯೊಬ್ಬರು ಬದುಕಲ್ಲೂ ಘಟನೆಗಳಿರ್ತವೆ. ನೀವು ಒಂದ್ಸಲ ತಿರುಗಿ ನೋಡಿ ವಾಪಸ್ ಹೋಗ್ಬೇಕಷ್ಟೇ. ಆಟೋಗ್ರಾಫ್ ಸಿನಿಮಾದಲ್ಲಿ ಹೇಳ್ತಾನಲ್ಲ, ಈ ಸಿನಿಮಾ ನೋಡಿ ಇದು ನನ್ನ ಕತೆ ಅನ್ಕೋಬೇಡಿ, ನಿಮ್ಮ ಬದುಕಲು ಇಂಥ ಕಥೆ ಇರ್ತವೆ, ಸುಮ್ಮನೆ ಒಂದು ಸ್ವಲ್ಪ ವಾಪಸ್ ನೋಡಿ, ನೀವು ನೋಡ್ತಾ ಇಲ್ಲ, ನಾನು ನೋಡಿದ್ದೀನಿ ಅಷ್ಟೇ ಅಂತ ಹೇಳಿದ್ನಲ್ಲ. ಸೊ ಆ ಥರದ್ದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಪುಸ್ತಕ ರಾಗಿತೇನೆ. ಬಹುಶಃ ಒಂದು ಸಿನಿಮಾ ಮಾಡುವವರಿಗೆ ಅಥವಾ ಹೊಸದಾಗಿ ಒಂದು ದೃಶ್ಯ ಮಾಧ್ಯಮದಲ್ಲಿ ಏನೋ ಕಟ್ಟೋರಿಗೆ, ನಾಟಕ ಕಟ್ಟೋರಿಗೆ, ಒಂದು ಸಿನಿಮಾ ಕಟ್ಟೋರಿಗೆ ಇದೊಂದು ಒಳ್ಳೆಯ ಸರಕಿದು, ಒಂದು ಒಳ್ಳೆಯ ಗ್ರಂಥ. ಅಂದರೆ ಹೊಸ ಬದುಕು ಕಟ್ಟೋರಿಗೆ ಒಂದು ತಳ ಸಮುದಾಯದ ಅಥವಾ ಒಂದು ಆದಿವಾಸಿ ಸಮುದಾಯದ, ಬುಡಕಟ್ಟು ಸಮುದಾಯದ ಮಹಿಳೆಯ ಕಥೆಯನ್ನು ಇಟ್ಕೊಂಡು ಆ ಮಹಿಳೆಯ ಬದುಕನ್ನು ಹೇಳ್ತಾ ಒಂದು ಸಮುದಾಯದ ಕಥೆನೂ ಹೇಳಕ್ಕಿದೆಯಲ್ಲ. ಅಂದರೆ ಸಿನಿಮಾ ಮೈಕ್ರೋ ಲೆವೆಲಲ್ಲೂ ವರ್ಕ್ ಆಗಬೇಕು, ಮ್ಯಾಕ್ರೋ ಲೆವೆಲಲ್ಲೂ ವರ್ಕ್ ಆಗಬೇಕು ಅಂತಾರೆ. ಸೊ ಹಾಗಾಗಿ ಮೈಕ್ರೋ ಲೆವೆಲಲ್ಲಿ ಆಕೆ ಕತೆ, ಆ ತಾಯಿಯ ಕತೆ, ಮ್ಯಾಕ್ರೋ ಲೆವೆಲಲ್ಲಿ ಇಡೀ ಸಮುದಾಯದ ಕತೆ, ಆ ಸಮುದಾಯದ ನೋವು, ಹಿಂಸೆ, ಅವಮಾನ. ಇವತ್ತು ಸಂವಿಧಾನ ಜಾರಿ ಆದಮೇಲೂ ಎಷ್ಟು ಸಮುದಾಯಗಳು ನೋವು ಅನುಭವಿಸ್ತಿದ್ದಾವೆ, ಅದನ್ನೆಲ್ಲ ಹೇಳೋಕ್ಕೆ ಸಾಧ್ಯ ಇರುವಂಥ ಕಥೆ. ದುರಾದೃಷ್ಟ ನಮ್ಮಲ್ಲಿ ಓದೋರೇ ಇಲ್ಲ, ನಿರ್ದೇಶಕರು ತುಂಬ ಜನ. ಏನು ಮಾಡೋಣ. ಇದು ನನಗೆ ಈ ಟೈಮಲ್ಲಿ ಓದಿದಾಗ ತುಂಬ ಎಮೋಷನ್ ಆಯಿತು. ರಾಗಿತೇನೆ ಅಂತ ಹೇಳಿದ್ನಲ್ಲ, ಯಾಕೆಂದರೆ ನಮ್ಮ ಹೇಳಬೇಕೋ ಬೇಡ, ಅವ್ರು ಬೇಡ ಅಂತಾರೆ. ಬಟ್ ನನಗೆ ನನ್ನ ಗಂಡನ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವ್ರ ತಾಯಿ ಕೂಡ ಈಗ ಒಂಚೂರು ಹುಷಾರಿಲ್ಲದೆ, ವಯೋಸಹಜ ಕಾಯಿಲೆ ಅಂತಾರಲ್ಲ ಹಾಗೆ ಅವರು ಬೆಡ್ ರಿಡನ್ ಆಗಿದ್ದಾರೆ, ತುಂಬ ಹುಷಾರಿಲ್ಲ. ಆದರೆ ಇವು ತುಂಬ ಹೆಮ್ಮೆ ಮಗ ನನಗೆ ನೋಡ್ತಾ ಇದ್ದಾರೆ. ಅಂದರೆ ನಾನು ಸೊಸೆಯಾಗಿದ್ದೀನಿ. ನಾನು ಅಂದರೆ ಬೇರೆ ಮನೇಲಿ ನೋಡಿದ್ದೀನಿ ನಾನು ಸುಮಾರು ಜನ ಗಂಡಸರು ಯಾರು ಕೆಲಸ ಮಾಡಲ್ಲ, ಸೊಸೆ ಮಾಡಬೇಕು, ಇಲ್ಲ ಯಾರೋ ಮನೇಲಿ ಯಾರು ಹೆಂಗಸಿರ್ತಾರೆ ಅವ್ರು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇದು ನನ್ನ ಗಂಡ ಏನು ಮಾಡ್ತಾರೆ, ನಂಗೆ ಪ್ರೀತಿಯಿಂದ ಅದು ಇದು ಅಂತೀನಿ ಅವ್ರಿಗೆ. ಯಾವ ಕೆಲಸನೂ ನನಗೆ ಹಚ್ಚಿಲ್ಲ ಅವರು. ನಾನು ಅಡುಗೆ ಮಾಡಿಕೊಡ್ತೀನಿ, ಬಿಸಿದ ಅಮ್ಮನಿಗೆ ಊಟ ಮಾಡಿಸ್ತೀನಿ. ಬಟ್ ಅವರು ಲಿಟ್ರಲಿ ಒಬ್ಬ ಹೆಣ್ಣುಮಗಳು ಏನು ಮಾಡ್ತಾಳಲ್ಲ ಎಲ್ಲ ಕೆಲಸನ ಅವ್ರ ಅಮ್ಮನಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ, ಮೈ ಒರೆಸಿ, ಹೊಸ ಬಟ್ಟೆ ಹಾಕಿ, ತಲೆ ಬಾಚಿ, ಅವ್ರಿಗೆ ಊಟ ಮಾಡಿಸಿ, ಅವ್ರ ಜೊತೆ ಒಂದು ಸ್ವಲ್ಪ ಕಾಮಿಡಿ ಮಾಡಿ, ಆಮೇಲೆ ಅವ್ರಿಗೆ ಮತ್ತೆ ಹುಷಾರಿಲ್ಲ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಕೆಲಸ ಅವರೇ ಮಾಡ್ತಿದ್ದಾರೆ. ನನಗೆ ಈ ಥರ ಗಂಡನ ಇದು ಮಾಡ್ಕೊಂಡಿದ್ದಕ್ಕೆ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಇದರಲ್ಲಿ ಈ ಪುಸ್ತಕದಲ್ಲಿ ಧನಂಜಯ ಮೂರ್ತಿಯವರು ಅವರ ತಾಯಿನ ಉಳಿಸ್ಕೊಳ್ಳೋಕೆ ಎಷ್ಟು ಹೋರಾಡ್ತಿದಾರಲ್ಲ, ಅದನ್ನು ಲಿಟ್ರಲಿ ಬರಂ ಮಾಡ್ತಿದ್ದಾರೆ. ಈಗ ಅಕ್ಷತಾ ಹುಣಸದ ಕಟ್ಟೆಯವ್ರದ್ದು ಇನ್ನೂ ಬೇರೆ ಒಳ್ಳೊಳ್ಳೆ ಪುಸ್ತಕ ಇದೆ. ಅವ್ರು ನಮಗೊಂದು ಅಂದರೆ ಪ್ರತಿಯೊಬ್ಬರು ಕಲಾವಿದರಿಗೂ ಒಂದೊಂದು ಪುಸ್ತಕ ಕೊಟ್ಟರು. ನನ್ನ ತೇಜಸ್ವಿಲಿ ಆ್ಯಕ್ಟ್ ಮಾಡಿದವ್ರಿಗೆ
ನಮ್ಮನೆ ಒಂದು ಪ್ಲಸ್ ಏನು ಅಂದರೆ ನಾವು 4 ಜನ ಇದ್ದೀವಿ ಕಲಾವಿದರು, ನಾನು ನನ್ನ ಹೆಂಡತಿ ನಮ್ಮಿಬ್ಬರು ಮಕ್ಕಳು ತಾನೇ ನಾಟಕದಲ್ಲಿ ಆ್ಯಕ್ಟರ್ ಇದ್ದಾರೆ, ಒಟ್ಟು ನಾವು 4 ಜನ. ಸೊ ಬೇರೆ ಕಲಾವಿದರಿಗೆ ಒಂದೊಂದೇ ಪುಸ್ತಕ ಬಂದರೆ ನಮ್ಮ 4 ಬರುತ್ತೆ, ಒಂದು ಮೆಡ್ಲ್ ಅವ್ರಿಗೆ ಬಂದರೆ ನಮ್ಮ 4 ಮೆಡ್ಲ್ ಬರುತ್ತೆ, ಮೆಮೆಂಟೋ ಇತ್ಯಾದಿ. ಸೊ ಹಾಗಾಗಿ ನಮ್ಗೆ 4 ಪುಸ್ತಕ ಬಂತು. 4 ಪುಸ್ತಕ ಭಾಳ ಚೆನ್ನಾಗಿದೆ. ಇನ್ನೊಂದು ಕಾದಂಬರಿ ಇದೆ, ನಾನು ಅರ್ಧ ಓದಿಟ್ಟಿದ್ದೀನಿ, ಪೂರ್ತಿ ಓದಿ ನಾನೊಂದು ಬುಕ್ ಹಾಕಿ ವಿಡಿಯೋ ಮಾಡಿ ಹೇಳ್ತೀನಿ. ಅಕ್ಷತಾ ಹುಂಚದಕಟ್ಟೆ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಬಹಳ ಸೂಕ್ಷ್ಮ ಮನಸ್ಸಿನ ಹೆಣ್ಮಗಳು, ಶಿವಮೊಗ್ಗದಲ್ಲಿರ್ತಾರೆ. ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ, ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಾರೆ, ಸರಿತಪ್ಪುಗಳ ಪ್ರಜ್ಞೆ ಇದೆ ಅವ್ರಿಗೆ, ತುಂಬ ಓದ್ಕೋತಾರೆ. ಸೊ ಅಂಥ ಹೆಣ್ಣುಮಗಳು ಅಹರ್ನಿಶಿ ಪ್ರಕಾಶನ ಅಂತ ಹೇಳಿ ಒಂದು ಪ್ರಕಾಶನ ಸಂಸ್ಥೆ ಇದೆ ಶಿವಮೊಗ್ಗದಲ್ಲಿ. ತುಂಬ ಅದ್ಭುತವಾದ ಪುಸ್ತಕಗಳು ಬರೆದು ಮಾಡಿದ್ದಾರೆ. ಅವರ ಪುಸ್ತಕ ನಾನು ಮೊದಲು ಓದಿದ್ದು ಕಡಿದಾಳ್ ಶಾಮಣ್ಣ, ಕನ್ನಡದ ಖ್ಯಾತ ರೈತ ಹೋರಾಟಗಾರರು, ಒಳ್ಳೆ ರೈತ ಅವರು, ತೇಜಸ್ವಿಯವರು ಸಮಕಾಲೀನರು. ತೇಜಸ್ವಿಯವ್ರ ಅಣ್ಣನ ನೆನಪು ಪುಸ್ತಕ ಇರೋದು, ಶಾಮಣ್ಣನ ಬಗ್ಗೆ ಎಷ್ಟೋ ಇನ್ಸಿಡೆಂಟ್ಸ್ ಇದ್ದಾವೆ. ಅಂದರೆ ಅವ್ರ ತಂದೆ ಬಗ್ಗೆ ಪುಸ್ತಕ ಅದು, ಕುವೆಂಪು ಬಗ್ಗೆ. ಆದರೆ ಶಾಮಣ್ಣನ ಇನ್ಸಿಡೆಂಟ್ಸ್ ಭಾಳ ಇದ್ದಾವೆ ಅದರಲ್ಲಿ. ಶಾಮಣ್ಣ ತೇಜಸ್ವಿ ಗೆಳೆತನ ವಿಶ್ವಪ್ರಸಿದ್ಧ. ಸೊ ಆ ಶಾಮಣ್ಣವರ ಆತ್ಮಕಥೆ ಕಾಡತೊರೆಯ ಜಾಡು ಅಂತ ಹೇಳಿ, ಅದನ್ನು ಶಾಮಣ್ಣ ಲೇಖಕರಲ್ಲ, ಆದರೆ ಅವ್ರು ಹೇಳಿರೋ ಘಟನೆಗಳನ್ನು ಅಕ್ಷತವ್ರು ನೀಟಾಗಿ ಅದನ್ನು ಬರ್ಕೊಂಡು ಪುಸ್ತಕ ಮಾಡಿದ್ದಾರೆ. ಭಾಳ ಒಳ್ಳೆಯ ಪುಸ್ತಕ, ಅದಂತೂ ಓದ್ಬಿಟ್ರೆ ಹೇಗೆ ಒಬ್ಬ ಮನುಷ್ಯ ಬದುಕ್ಬೋದು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ಅಂಥ ಒಳ್ಳೊಳ್ಳೆ ಪುಸ್ತಕಗಳನ್ನು ಮಾಡೋವಂಥವ್ರು. ಕೆಲವರು ಖಾಲಿ ಪೋಲಿ ಪುಸ್ತಕ ಮಾಡ್ತಾರೆ. ಇವತ್ತು ಮಾರ್ಕೆಟಲ್ಲಿ ಯಾವ್ದು ಸೇಲ್ ಆಗುತ್ತೆ ನೋಡಿಕೊಂಡು ಆ ಥರದ್ದು ಪ್ರಿಂಟ್ ಮಾಡುವಂಥ ಭಾಳ ಲೇಖಕರು ಇವತ್ತು ಅವಾರ್ಡ್ಗಳು ತೊಗೊಂಡು ಓಡಾಡ್ತಾರೆ. ಆದರೆ ಆ ಅಕ್ಷತಾ ಅವರು ಆ ಶಿವಮೊಗ್ಗದಂಥ ಟೌನಲ್ಲೇ ಇದ್ಕೊಂಡು ಒಳ್ಳೊಳ್ಳೆ ಪುಸ್ತಕ ಮಾಡ್ತಾರೆ. 100 ಪುಸ್ತಕ ಈಗಾಗಲೇ ಮಾಡಿದ್ದಾರೆ. ಸೊ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ, ಕನ್ನಡಿಗರು ಅವ್ರಿಗೆ ಇನ್ನೂ ಪ್ರೀತಿ ಆಶೀರ್ವಾದ ತೋರಿಸಲಿ ಪುಸ್ತಕಗಳನ್ನು ಕೊಂಡ್ಕೊಳ್ಳೋ ಮೂಲಕ ಅಂತ ಕೇಳ್ಕೊತೀನಿ. ಅವರು ಭಾಳ ಒಳ್ಳೆ ಪುಸ್ತಕ ಮಾಡ್ತಾರೆ. ಆ ಮೂಲಕ ಕನ್ನಡದ ಒಳ್ಳೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾವು ಬೆಂಬಲಿಸೋಣ ಅಂತ ಕೇಳ್ಕೊತಾ, ಸೊ ಇಂಥ ಒಳ್ಳೆ ಪುಸ್ತಕ ನಿಮಗೆ ತಿಳಿಸಿದ ಎಲ್ರಿಗೂ, ಸವಿತಾಗೆ ಎಲ್ರಿಗೂ ಧನ್ಯವಾದ. ರಾಗಿತನೇ ಧನಂಜಯ ಮೂರ್ತಿ ಸರ್ಗೆ ಧನ್ಯವಾದ. ಅಕ್ಷತಾ ಹುಂಚದಕಟ್ಟೆ ಅವ್ರಿಗೂ ಕೂಡ ಧನ್ಯವಾದ. ಮುಗಿಸೋಕೆ ಮುಂಚೆ ಏನು ಭಾಳ ಮುಖ್ಯವಾದ ವಿಷಯ, ಇವತ್ತು ಏನು ಬಹಳ ಕನ್ನಡದ ಎಷ್ಟೋ ಲೇಖಕರಿಗೆ ಸಾಹಿತ್ಯ ಓದೋ ಅಭ್ಯಾಸ ಇಲ್ಲವಾಗ್ತದೆ ತಾನೇ. ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಅಂದರೆ ಈ ಭಾಷೆಯನ್ನು ಬೋಧಿಸುವಂಥ ಅಧ್ಯಾಪಕರುಗಳು, ಶಿಕ್ಷಕರಿಗೆ ಕನ್ನಡ ಸಾಹಿತ್ಯದ ಅರಿವೇ ಇಲ್ಲ ಎಷ್ಟೋ ಜನಕ್ಕೆ. ಅವರ ಶಾಲೆ ಅಥವಾ ಕಾಲೇಜ್ಗಳಲ್ಲಿ ಪಾಠ ಪಾಸಾಗಕ್ಕೆ ಏನು ಬೇಕೋ ಅದನ್ನ ಓದ್ಕೊಂಡು PhD ಇತ್ಯಾದಿ ಏನೇನು ಬೇಕೋ ಅದಕ್ಕೆ ಮಾಡ್ಕೊಂಡಿದ್ದ ನಂತರ ಪುಸ್ತಕದ ಅಭ್ಯಾಸವೇ ಇಲ್ಲ. ದಯವಿಟ್ಟು ಅದಾಗೋದು ಬೇಡ. ನಿರಂತರ ಓದುವ, ನಿರಂತರ ವಿದ್ಯಾರ್ಥಿಗಳಾಗುವ ಪ್ರಕ್ರಿಯೆ ಜಾರಿಯಲ್ಲಿರಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ. ನಮಸ್ಕಾರ.